ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಜ್ಞಾನ ಸಂಪಾದನೆ ವಿದ್ಯಾರ್ಥಿ ಜೀವನದ ಮುಖ್ಯ ಗುರಿಯಾಗಬೇಕು ಅಂತ ಮಾತಾಜಿ ತ್ಯಾಗಮಯಿ ಹೇಳಿದರು. ಜ್ಞಾನ ಸಂಪಾದನೆ ವಿದ್ಯಾರ್ಥಿ ಜೀವನದ ಪ್ರಮುಖ ಗುರಿಯಾಗಬೇಕು. ಇದನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಸತತ ಪ್ರಯತ್ನವನ್ನು ಮಾಡ್ತಿರಬೇಕು ಅಂತ ಚಳ್ಳಕೆರೆಯ ಶಾರದಾ ಆಶ್ರಮದ ಮಾತಾಜಿ ತ್ಯಾಗಮಯಿ ಅವರು ಹೇಳಿದರು. ನಗರದ ಹೊರವಲಯದ ಆದರ್ಶ ವಿದ್ಯಾಲಯದ ಆವರಣದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ಉಪನ್ಯಾಸ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನವನ್ನು ನೀಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಮಹಾತ್ಮನಾಗುವ ಲಕ್ಷಣಗಳಿರುತ್ತವೆ. ವಿದ್ಯಾರ್ಥಿ ಜೀವನದ ಸಫಲತೆಗೆ ಪ್ರಾರ್ಥನೆ, ಧ್ಯಾನ, ಭಜನೆ, ಸದ್ಗ್ರಂಥಗಳ ಅಧ್ಯಯನ ಸಹಾಯ ಮಾಡುತ್ತೆ. ಇವುಗಳನ್ನು ತಮ್ಮ ದಿನನಿತ್ಯದ ದಿನಚರಿಯ ಭಾಗವಾಗಿ ಓದಬೇಕು ಅಂತ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಮತ್ತು ಭಜನೆಯನ್ನು ಯತೀಶಂ ಸಿದ್ದಾಪುರ ಅವರು ನಡೆಸಿಕೊಟ್ಟರು. ಉಪನ್ಯಾಸ ಸಭೆಯ ಅಧ್ಯಕ್ಷತೆಯನ್ನು ಆದರ್ಶ ವಿದ್ಯಾಲಯದ ಮುಖ್ಯ ಶಿಕ್ಷಕ ಅಶೋಕ್ ರೆಡ್ಡಿ ವಹಿಸಿದರು. ಕನ್ನಡ ಭಾಷಾ ಸಹ ಶಿಕ್ಷಕ ರುದ್ರಮುನಿ ಅವರು ಎಲ್ಲರನ್ನ ಸ್ವಾಗತಿಸಿ ವಂದಿಸಿದರು. ಸಂದರ್ಭದಲ್ಲಿ ಆಶ್ರಮದ ವತಿಯಿಂದ ಪುಸ್ತಕ ಮಾರಾಟ ಮತ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕ ಶಿವಯೋಗಿ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ವಿವೇಕಾನಂದರ ಭಜಿಸೋಣ, ವಿವೇಕಾನಂದರ ಭಜಿಸೋಣ, ಅವಿವೇಕವನ್ನೇ ತ್ಯಜಿಸೋಣ, ಅವಿವೇಕವನ್ನೇ ತ್ಯಜಿಸೋಣ, ಅವಿವೇಕವನ್ನೇ ತ್ಯಜಿಸೋಣ, ಅವಿವೇಕವನ್ನೇ ತ್ಯಜಿಸೋಣ. ಜವದಲ್ಲಿ ಗುರಿಯನ್ನು ಮುಟ್ಟೋಣ, ಜವದಲ್ಲಿ ಗುರಿಯನ್ನು ಮುಟ್ಟೋಣ, ಜವದಲ್ಲಿ ಗುರಿಯನ್ನು ಮುಟ್ಟೋಣ, ಜವದಲ್ಲಿ ಗುರಿಯನ್ನು ಮುಟ್ಟೋಣ. ನೀವೆಲ್ಲರೂ ಇಂದಿನ ಮಕ್ಕಳು, ಮುಂದಿನ ಪ್ರಜೆಗಳಾಗುವವರು. ತನ್ಮೂಲಕ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅಂತ ಮಹಾತ್ಮರು ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಸಹ ಪ್ರತಿಯೊಬ್ಬರು ಒಬ್ಬೊಬ್ಬ ಮಹಾತ್ಮರಾಗಿ ಈ ಸಮಾಜದಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರೆ ತನ್ಮೂಲಕ ಸಮರ್ಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ವಿವೇಕಾನಂದರ ಭಜಿಸೋಣ, ಅವರನ್ನು ಸ್ಮರಣೆ ಮಾಡಿ ಅವರ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ತನ್ಮೂಲಕ ನಮ್ಮಲ್ಲಿರುವ ಅವಿವೇಕ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಜವದಲ್ಲಿ ಒಂದೇ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ನಾವು ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡಾಗ ಅದನ್ನು ಅತ್ಯಂತ ಸಮರ್ಥ ಪ್ರಯತ್ನದ ಮೂಲಕ ಭಗವಂತನ ಕೃಪೆಯಿಂದ ನಾವು ಖಂಡಿತವಾಗಿ ಮುಟ್ಬೋದು. ತನ್ಮೂಲಕ ನವಭಾರತವನ್ನು ಕಟ್ಟಬೇಕು ಅಂತ ಈ ಹಾಡಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಹೇಳಿದ್ರಿ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪ್ರಾಂಶುಪಾಲರಿಗೆ ಮತ್ತು ಹೆಚ್ಚಿನದಾಗಿ ಪೂಜ್ಯ ಮಾತಾಜಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮಗಳು ಶಾರದಾಶ್ರಮದಲ್ಲಿ ಇರುತ್ತೆ. ಅದ್ರ ಬಗ್ಗೆ ಬೆಳೆಸಿಕೊಳ್ಬೇಕು. ಶಿಸ್ತುಬದ್ಧ ಆಲೋಚನೆಯ ವಿಧಾನವನ್ನು ನೀವು ಕಲಿತುಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮೆಲ್ಲರ ಒಳಗಡೆ ಒಬ್ಬ ಮಹಾತ್ಮ ಇದ್ದಾನೆ. ನೀವೆಲ್ಲರೂ ನಾಳೆ ಮಹಾತ್ಮ ಅಲ್ಲಮ ಪ್ರಭು ಆಗಬಹುದು. ಆ ನಿಮ್ಮ ಶಕ್ತಿ ಚೈತನ್ಯವನ್ನು ನೀವು ಪ್ರಯತ್ನ, ಏಕಾಗ್ರತೆ, ಶಿಸ್ತುಬದ್ಧ ಚಿಂತನೆಯ ಮೂಲಕ ಜಾಗೃತಗೊಳಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು. ಇದನ್ನು ನೀವು ಪ್ರತಿಯೊಬ್ಬರೂ ಮಾಡಬಹುದು ಮತ್ತು ಮಾಡಬೇಕು. ನಮ್ಮ ದೇಶ ನಿಮಗಾಗಿ ಕಾಯ್ತಾ ಇದೆ. ದೇಶ ನಿಮಗಾಗಿ ಕಾಯ್ತಾ ಇದೆ. ನೀವು ಶ್ರೇಷ್ಠ ವ್ಯಕ್ತಿಗಳಾಗಿ ಹೊರಬಂದು ನಿಮ್ಮ ಒಳ್ಳೆಯದಕ್ಕಾಗಿ, ಜಗತ್ತಿನ ಒಳ್ಳೆಯದಕ್ಕಾಗಿ, ಸಮಾಜದ ಹಿತಕ್ಕಾಗಿ ನೀವು ಸೇವೆಯನ್ನು ಸಲ್ಲಿಸುವಂತೆ ಆಗಬೇಕು. ಎಲ್ಲರೂ ಇಟ್ಕೊಳ್ಳಿ ನೋಡೋಣ, ಎಲ್ಲರೂ ಇಟ್ಕೊಳ್ಳಿ. ಒಂದು ಕೈ ಇಟ್ಕೊಳ್ಳಿ. ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಒಂದು ಕೈ ಅಥವಾ ಎರಡು ಕೈ ಇಟ್ಕೊಳ್ಳಿ. ನೋಡಿ, ಬೇಕಿದ್ರೆ ನೀವು ಎಷ್ಟು ಹೆಚ್ಚು ಹೊತ್ತು ಈ ರೀತಿ ನಿಮ್ಮ ಕೈಗಳೆರಡನ್ನೂ ಇಟ್ಟುಕೊಳ್ಳುತ್ತೀರೋ ಅಷ್ಟು ಚೆನ್ನಸ್ತಿ ಇದೆಯಲ್ಲ, ಈ ಸಾಮರ್ಥ್ಯ ಇದೆಯಲ್ಲ, ಮನುಷ್ಯನಿಗೆ ಮಾತ್ರ ಇದೆ. ಬೇರೆ ಯಾವ ಪ್ರಾಣಿ ಪಕ್ಷಿಗೂ ಹೆಬ್ಬೆಟ್ಟಿನ ಜೊತೆ ತೋರು ಬೆರಳನ್ನು ಜೋಡಿಸುವ ಶಕ್ತಿ ಇಲ್ಲ. ನೀವು ಯಾವ ಪ್ರಾಣಿಯನ್ನು ಬೇಕಿದ್ರು ನೋಡಿ, ಅದು ಹೀಗೆ ಹಿಡ್ಕೊಳ್ಳುತ್ತೆ. ಯಾವ ಪ್ರಾಣಿನೂ ಹೀಗೆ ಹಿಡ್ಕೊಳ್ಳಲ್ಲ. ಚಿಂಪಾಂಜಿ ಇದೆಯಲ್ಲ, ಅದು ತುಂಬಾ ಮುಂದುವರೆದಿದೆ. ಅದು ಬೈಕ್ ಬಿಡುತ್ತೆ, ಮನುಷ್ಯರು ಮಾಡುವ ಎಲ್ಲ ಕೆಲಸ ಮಾಡುತ್ತೆ. ಆದ್ರೆ ಅದಕ್ಕೆ ಹೀಗೆ ಮಾಡ್ಲಿಕ್ಕೆ ಬರಲ್ಲ. ಅದು ಬೈಕನ್ನು ಹೀಗೆ ಇಟ್ಕೊಳ್ಳುತ್ತೆ. ಯಾವ ಪ್ರಾಣಿ ಪಕ್ಷಿಗೂ ಕೂಡ ಹೆಬ್ಬೆಟ್ಟಿನ ಜೊತೆ ತೋರು ಬೆರಳನ್ನು ಜೋಡಿಸುವ ಶಕ್ತಿ ಇಲ್ಲ.
ಇದರ ಅರ್ಥ ಏನು? ಯಾವ ಪ್ರಾಣಿಯ ಮೂಲಕ ಜಗತ್ತಿನಲ್ಲಿ ಒಂದು ಗುರುತನ್ನು ಬಿಟ್ಟು ಹೋಗುವಂತೆ ಆಗಬೇಕು. ಜ್ಞಾನ ಮುದ್ರೆಯ ಮೂಲಕ ನಿಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕು. ಟ್ರೈನ್ ಮಾಡುವುದಂದ್ರೇನು? ತರಬೇತಿಗೊಳಿಸುವುದು, ಶಿಸ್ತುಬದ್ಧಗೊಳಿಸುವುದು. ಗೊತ್ತಾಗ್ತಿದೆ ಮಕ್ಕಳೇ? ಇದನ್ನ ಏನಂತಾರೆ? ಅಥವಾ ಇದು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಮಾಡ್ಲಿಕ್ಕೆ ಬರುತ್ತಾ? ಯಾರಿಗೆ ಬರುತ್ತೆ? ಮನುಷ್ಯನಿಗಷ್ಟೇ ಬರುತ್ತೆ. ನೀವೆಲ್ಲ ಮನುಷ್ಯರೋ ಅಲ್ವಾ? ಮನುಷ್ಯರೇ ಅಲ್ವಾ? ಹಾಗಾದ್ರೆ ಮಾಡಬಹುದಲ್ವಾ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಜ್ಞಾನ ಬರುತ್ತೆ. ಈಗೆಲ್ಲ ವಿದ್ಯಾರ್ಥಿಗಳಾಗಿ ನಿಮ್ಮ ಜೀವನದ ಗುರಿ ಏನು? ಜ್ಞಾನ ಪಡೆಯುವುದಾ ಅಲ್ವಾ? ವಿದ್ಯಾರ್ಥಿಗಳಾಗಿ ನಿಮ್ಮ ಜೀವನದ ಪಡೆಯುವುದು. ಒಂದ್ಸಲ ಜೋರಾಗಿ ಹೇಳಿ ಎಲ್ರು.